ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಸೇವಿರಿ ಆ್ಯಶ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮಗೆ ಮಹಾರಾಷ್ಟ್ರೀಯನ್ ಸ್ಪೆಷಲ್ ಚಿಕನ್ ಕೊಲ್ಲಾಪುರಿ ಮಾಡೋದನ್ನು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಗೆ ಆಯಿಲ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಡೈರೆಕ್ಟಾಗಿ ನೀವು ಚಿಕನ್ನ ಹಾಕಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳಿ. ಅದಕ್ಕೆ ನೀವೇ ನೀರು ಮಿಕ್ಸ್ ಮಾಡಬೇಕು ಅಂತ ಇಲ್ಲ, ಜಸ್ಟ್ ನೀವು ಅದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಟ್ಬಿಡಿ. ಅದಾಗಿ ಅದು ನೀರು ಬಿಡುತ್ತೆ, ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ, ಅದರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ನಾನು ತೋರಿಸ್ಕೊಡ್ತೀನಿ ನಂತರ. ಫಸ್ಟು ಈರುಳ್ಳಿ ಟೊಮೆಟೊನ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಗ್ರೇವಿಗೆ ಬೇಕು ಅದಕ್ಕೆ. ನಾನು ಎರಡು ಟೊಮೆಟೊನ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ್ದು. ಒಂದು ದೊಡ್ಡದಾಗಿ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕಂತ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಈರುಳ್ಳಿ ಮತ್ತು ಟೊಮೆಟೊನ, ಒಂದು ಟೊಮೆಟೊ ದೊಡ್ಡದಾಗಿ ಇನ್ನೊಂದು ಟೊಮೆಟೊ ಚಿಕ್ಕದಾಗಿ, ಒಂದು ಈರುಳ್ಳಿ ದೊಡ್ಡದಾಗಿ ಇನ್ನೊಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ. ನೋಡಿ ಅದರಲ್ಲಿ ಎಷ್ಟು ನೀರು ಬಿಟ್ಟಿದೆ. ಆಮೇಲೆ ನಂತರ ನಾವು ಅದಕ್ಕೊಂದು ರಸ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಥರ ನೀರು ಹಾಕ್ಕೊಂಡು ಅದೇ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ನೋಡಿ ಅದೇ ಬಿಸಿಯಾಗಿರೋ ನೀರನ್ನು ನಾನು ಮತ್ತೆ ಅದಕ್ಕೆ ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಚಿಕನ್ನ. ಮತ್ತು ಅದ್ರ ಮೇಲೆ ಪ್ಲೇಟ್ ಮೇಲೆ ನಾವು ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೀನಿ. ನೆಕ್ಸ್ಟು ಒಂದು ಪಾತ್ರೆಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆಗೆ ದಾಲ್ಚಿನ್ನಿ ಎಲೆ, ಹಸಿಮೆಣಸು, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ನಂತರ ಟೊಮೆಟೊನೂ ಹಾಕ್ಕೊಂಡು ದೊಡ್ಡದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಿಕೊಂಡು ಕಾಯಿ ತುರಿ ಇದ್ದರೆ ನೀವು ಕಾಯಿ ತುರಿ ಹಾಕ್ಕೋಬೋದು. ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು, ನನ್ನ ಹತ್ರ ಸೊಪ್ಪನ್ನ ಬೇರೆ ಇದಕ್ಕೆ ಯೂಸ್ ಮಾಡ್ಕೋತೀನಿ. ಸೊ ದಂಟನ್ನು ಏನಾರು ಇರ್ತಲ್ಲ ಇದನ್ನೆಲ್ಲ ರುಬ್ಕೋಬೋದಲ್ವ, ಅದಕ್ಕೋಸ್ಕರ ನಾನು ದಂಟುಗಳನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿಣ ಮತ್ತು ಖಾರದ ಪುಡಿ, ನಮ್ಮ ಹತ್ರ ಮಸಾಲೆ ಖಾರದ ಪುಡಿ ಇದೆ, ಅದಕ್ಕೋಸ್ಕರ ನಾನು ಮಸಾಲೆ ಖಾರನ ಹಾಕ್ಕೋತಾ ಇದ್ದೀನಿ. ಕಲರ್ದು ಬರುತ್ತಲ್ವ ಕಾಶ್ಮೀರಿ ರೆಡ್ ಚಿಲ್ಲಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಒಂದು 4 ಕಾಜುನೂ ಹಾಕ್ಕೊಂಡಿದ್ದೀನಿ, ಕಾಜು ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಇಲ್ಲ. ನಾನು ಮತ್ತು ತೇಜು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಯಾವುದು ಗ್ರೇವಿಗೆ ಚಿಕನ್ ಮಸಾಲ ಹಾಕೋದಿಲ್ಲ, ನಾನು ಮಸಾಲ ಖಾರ ಯೂಸ್ ಮಾಡ್ತಿರೋದ್ರಿಂದ. ಬಟ್ ನಾನು ವೀಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಚಿಕನ್ ಮಸಾಲ ಹಾಕಿ ತೋರಿಸೋಣ ಅಂತ ಅಂದ್ಬಿಟ್ಟು, ಯಾರ ಹತ್ರ ಮಸಾಲೆ ಖಾರ ಇರೋದಿಲ್ಲ ಅವರು ತೇಜು ಅಥವಾ ಯಾವುದೇ ಒಂದು ಗ್ರೇವಿ ಮಸಾಲೆ ಸಿಗುತ್ತೆ ಚಿಕನ್ದು, ಅದನ್ನು ಹಾಕಿ ಮಸಾಲ ರುಬ್ಕೋಬೋದು. ಇವಾಗ ರುಬ್ಕೊಂಡಾಗಿರೋದ್ರಲ್ಲಿ ಸ್ವಲ್ಪ ಮಸಾಲೆನ ನಾನು ಎತ್ತಿಟ್ಕೋತಾ ಇದ್ದೀನಿ, ತೋರಿಸ್ತೀನಿ ಅದು ಏನು ಮಾಡ್ತೀನಿ ಅಂತ. ಆಮೇಲೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಕ್ಕೆ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಗ್ರೇವಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಸಣ್ಣದಾಗಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಅದು ಫ್ರೈ ಆಗ್ತಿದೆ, ಬ್ರೌನ್ ಕಲರಿಗೆ ಬರುತ್ತೆ. ಬ್ರೌನ್ ಕಲರ್ ಬರೋ ತನಕ ನಾವು ಕಂದು ಬಣ್ಣ ಬರೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮತ್ತು ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಆದಮೇಲೆ ನಮ್ಮದೇನು ರುಬ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ 1-2 ಸೆಕೆಂಡ್ ಅದನ್ನು ಕುದಿಸೋಣ. ಅದನ್ನು ಕುದಿಸಾದ್ಮೇಲೆ ಇವಾಗ ಇದು ಫ್ರೈ ಆಗ್ತಾಯಿದೆ. ಮಸಾಲೆ ರುಬ್ಕೊಂಡಿರೋದನ್ನು ನಾನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುದಿಯೋ ತನಕ ಬಿಡ್ತೀನಿ. ಅದನ್ನು ನೆಕ್ಸ್ಟು ನಾನು ಚಿಕನ್ ಬೇಯಿಸ್ಕೊಂಡಿರೋದು ಒಂದು ಪಾತ್ರೆಯಲ್ಲಿ ನಾನು ನೀರು ಬಿಸಿ ಮಾಡೋಕ್ಕಿಟ್ಟು ಹಾಕೋತಾ ಇದ್ದೆ ಅಲ್ಲ, ಅದೇ ಚಿಕನ್ನ ನಾವು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಆಲ್ರೆಡಿ ಚಿಕನ್ ಬೆಂದಿರುತ್ತೆ, ನಾನು ಫಸ್ಟೇ ಅದನ್ನು ಬೇಯಿಸೋಕೆ ಇಟ್ಟಿರ್ತೀನಿ, ನೆಕ್ಸ್ಟು ನಾನು ಮಸಾಲ ರೆಡಿ ಮಾಡ್ಕೋತಾ ಇರ್ತೀನಿ. ಸೊ ಅಷ್ಟರೊಳಗಡೆ ಮಸಾಲ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಿಕನ್ ಆಲ್ರೆಡಿ ಬಾಯ್ಲ್ಡ್ ಆಗಿರುತ್ತೆ. ನೋಡಿ ಸ್ವಲ್ಪ ಹಸಿ ವಾಸನೆ ತನಕ ಹೋಗೋ ತನಕ ಈ ಥರ ನಾವು ಅದನ್ನು ಬೇಯಿಸ್ಕೊಂಡು 1 ಕಪ್ ನೀರು ಹಾಕ್ಕೊಂಡು ನಮಗೆ ಹೇಗೆ ಬೇಕು ಕನ್ಸಿಸ್ಟೆನ್ಸಿ, ಗ್ರೇವಿ ಥರ ಬೇಕು ಅಂತ ಅಂದರೆ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಅಷ್ಟು ನೀರು ಹಾಕ್ಕೊಂಡು ಅದು ಕುದ್ದ ತಕ್ಷಣ ಸ್ವಲ್ಪ ಮತ್ತೆ ಗಟ್ಟಿ ಆಗುತ್ತೆ. ಈ ಥರ ಗ್ರೇವಿ ರೆಡಿ ಆಗ್ತಾಯಿದೆ ನೋಡಿ. ಈ ಥರ ಹಾಕ್ಕೊಂಬಿಟ್ಟು ಅದಕ್ಕೆ ಚಿಕನ್ ಏನಿದೆ ಅಲ್ಲ ಆ ಪೀಸ್ನೆಲ್ಲ ತಗೊಂಡು ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ಹಾಕ್ಕೊಳ್ಳಿ. ಇದೆಲ್ಲ ಚಿಕನ್ ಹಾಕಿಬಿಟ್ಟು ಆ ಸ್ಟಾಕನ್ನೆಲ್ಲ, ಚಿಕನ್ ಬೇಯಿಸಿರೋ ಸ್ಟಾಕ್ನೆಲ್ಲ ಅದೇ ಪಾತ್ರೆಯಲ್ಲಿ ಹಾಗೆ ಇಡಿ. ಜಸ್ಟ್ ಚಿಕನ್ ಅಷ್ಟೇ ಪೀಸ್ಗಳನ್ನೆಲ್ಲ ಮಾತ್ರ ಈ ಗ್ರೇವಿ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಮಸಾಲ ರುಬ್ಕೊಂಡಿರೋದು ತೆಗೆದಿಟ್ಕೊಂಡಿದ್ದೀನಲ್ಲ, ಅದೇ ಮಸಾಲೆನ ನಾನು ಚಿಕನ್ ಸ್ಟಾಕ್ಗೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇದು ಏನು ಅಂತ ಅಂದರೆ ಕೊಲ್ಲಾಪುರಿ ಚಿಕನ್ ಒಳಗಡೆ ತಾಮ್ರ ರಸ ಅಂತ ಹೇಳ್ತಾರೆ, ಅಂದರೆ ರಸ ಥರ ಕುಡಿತಾ ತಿನ್ನೋ ಥರ ಹೇಳ್ತೀವಲ್ಲ ನಾವು, ಅದೇ ಥರ ಆ ರಸನ ನಾವು ಊಟ ಮಾಡ್ತಾ ಬೇಕಾದರೆ ಮಧ್ಯದಲ್ಲಿ ಸಿಪ್ ಮಾಡಿ ಕುಡಿಬೋದು. ಅದು ಕೂಡ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಇವಾಗ ತೋರಿಸ್ತೀನಿ. ಈ ಕಡೆ ಗ್ರೇವಿ ರೆಡಿ ಆಗುತ್ತೆ.
ಈ ಥರ ಚಿಕನ್ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಈ ಕಡೆ ಗ್ರೇವಿ ರೆಡಿ ಆಗಿದೆ. ನೋಡಿ ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಚಿಕನ್ ಸ್ಟಾಕು ಬೆಂದಿರೋ ನೀರೇನಿದೆ ಅಲ್ಲ ಚಿಕನ್ದು, ಅದಕ್ಕೇ ನಾವು ಮಸಾಲೆ ರುಬ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೇಕು ಅಂದರೆ ಟೇಸ್ಟ್ ನೋಡ್ಕೊಂಡು ನೀವು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ಳಿ. ಚಿಕನ್ ಸಾಸ್ ಥರ ರೆಡಿ ಆಗುತ್ತೆ, ಸೂಪ್ ಥರ ರೆಡಿ ಆಗುತ್ತೆ. ನೋಡಿ ಚಿಕನ್ ಸೂಪ್ ರೆಡಿಯಾಗಿದೆ. ಇದು ಬೌಲಲ್ಲಿ ಹಾಕ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಮಧ್ಯ ಮಧ್ಯ ಸಿಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕು, ಮಹಾರಾಷ್ಟ್ರೀಯನ್ ಸ್ಪೆಷಲ್ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಸೂಪು ರೆಡಿಯಾಗಿದೆ, ಊಟನೂ ರೆಡಿ. ಥ್ಯಾಂಕ್ ಯು.